ಬಡವರ ಸಂಜೀವಿನಿ ಅಂತಾನೆ ಕರೆಸ್ಕೊಳ್ತಿರುವಂತಹ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರಲ್ಲೂ ಏನು ಸೂಕ್ತವಾದ ಚಿಕಿತ್ಸೆ ಕೊಡ್ತಾ ಇಲ್ಲ ಅನ್ನೋದು ಒಂದು ಆರೋಪವಾದರೆ, ಮತ್ತೊಂದು ಕಡೆ ಅಲ್ಲಿ ಔಷಧಿ ಇದ್ದರೂ ಸಹ ರೋಗಿಗಳಿಗೆ ಕೊಡ್ತಾ ಇಲ್ಲ, ಹೊರಗಡೆಯಿಂದ ತರಿಸ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಆರೋಪ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಮಧ್ಯರಾತ್ರಿನಲ್ಲೇ ಏನು ರೋಗಿಗಳ ಕಡೆಯವರು ಏನು ಹುಬ್ಬಳ್ಳಿಯ ಕಿಮ್ಸ್ನ ಉಗ್ರಾಣದ ಚಾವಿ ಒಡೆದು ಅಲ್ಲಿ ಒಳನುಗ್ಗಿ ಔಷಧಿ ತಂದಂತಹ ಘಟನೆ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಏನು ಹುಬ್ಬಳ್ಳಿ ತಾಲೂಕಿನ ಹುಬ್ಬಳ್ಳಿಯ ಉಣಕಲ್ನ ಏನು ಸಾಯಿನಗರದಲ್ಲಿ ನಡೆದಂತಹ ಒಂದು ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣದಲ್ಲಿ 9 ಜನ ಗಾಯಗೊಂಡಿದ್ದರು. ಇದರಲ್ಲಿ 8 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಈ ಪ್ರತ್ಯೇಕವಾಗಿ ಒಂದು ವಾರ್ಡ್ ಸ್ಥಾಪನೆ ಮಾಡಿ ಅವರಿಗೆ ಚಿಕಿತ್ಸೆ ಸಹ ಕೊಡಲಾಗ್ತಾ ಇದೆ. ಆದರೆ ಇಲ್ಲೇನು ಅವರು ಸುಟ್ಟ ಗಾಯಗಳಿಗೆ ಮೊಲಾಮ್ ಹಚ್ಚಲಿಕ್ಕೇನು ಕ್ರೀಮ್ ಬೇಕಾಗಿತ್ತು, ಆ ಕ್ರೀಮ್ ವಿಚಾರ ಈಗ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಇಲ್ಲಿ ಕ್ರೀಮ್ ಇದ್ದರೂ ಸಹ ಹೊರಗಡೆ ಚೀಟಿ ಬರೆದು ಕೊಡುವಂತಹ ಒಂದು ಕೆಲಸ ಆಗಿದೆ. ಅಲ್ಲದೆ ಏನು ಮಧ್ಯರಾತ್ರಿಯಲ್ಲೂ ಸಹ ಚೀಟಿ ಬರೆದು ಕೊಟ್ಟು ಈ ಒಂದು ಕ್ರೀಮು ತಂದು ಕೊಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಂಬಂಧಿಕರು ಮತ್ತು ಏನು ಯಾರು ಗಾಯಾಳುಗಳ ಅವರ ಸ್ನೇಹಿತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧ್ಯರಾತ್ರಿನೇ ಕಿಮ್ಸ್ನ ಉಗ್ರಾಣಕ್ಕೆ ನುಗ್ಗಿ ಕೀಲಿ ಒಡೆದು ಆ ಒಂದು ಒಳಗಿದ್ದಂತಹ ಕ್ರೀಮ್ನ ಡಬ್ಬಿನೇ ಎತ್ಕೊಂಡು ಬಂದಿದ್ದಾರೆ. ಇದು ಒಂದು ರೀತಿಯಲ್ಲಿ ಕಿಮ್ಸ್ ಇತಿಹಾಸದಲ್ಲಿಯೇ ಈ ರೀತಿಯ ಒಂದು ಘಟನೆ ನಡೆದಿರಲಿಕ್ಕಿಲ್ಲ. ಇದೇ ಪ್ರಥಮ ಬಾರಿಗೆ ಈ ರೀತಿಯ ಒಂದು ದುರ್ಘಟನೆ ನಡೆದಿದೆ. ಅದಕ್ಕೆ ಕಾರಣ ಅಂದರೆ ಸಿಬ್ಬಂದಿಯ ಕಾರ್ಯವೈಖರಿ. ಸ್ಟಾರ್ಟಿಂಗ್ ಅವ್ರ ಕಡೆ ಇದ್ದಷ್ಟು ಈಗ ಅವರು ಹಚ್ಚಿದ್ರಿ, ಆಮೇಲೆ ಒಂದು 2-3 ಸತ ಬರೆದು ಕೊಟ್ರಿ ಹೊರಗೆ. ಅವತ್ತು ಲೇಟ್ ನೈಟ್ ಆದರೂ ನಾವು ಹುಡುಕ್ಯಾಡಿ 1-2 ಕಡೆ ತೊಗೊಂಬಂದ್ವಿ. ಆಮೇಲೆ ಸಿಗ್ಲಾರ್ದಕ್ಕೆ ಅವಾಗ ಕೇಳಿದಾಗ ಇಲ್ಲ ಅವ್ರ ಸ್ಟಾಫ್ ಇಲ್ಲ, ಗುಡಾನ್ದಾಗ ಅದಾವು, 8 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆಗೈತೆ ಅವ್ರದ್ದು ಅಂತಂದ್ರಿ. ಆಮೇಲೆ ಇಲ್ಲ 1 ತಾಸು ತಡ್ರಿ, 2 ತಾಸು ತಡ್ರಿ, ಅಲ್ಲಿ ಸ್ವಾಮಿಗಳು ಎಲ್ಲರೂ ಅವತ್ತು ರಾತ್ರಿ ಒದ್ದಾಡ ಅಂತಾರೆ. ಆ ಕ್ರೀಮ್ ಹಚ್ಬೇಕಾಗೈತಿ, ಸ್ಕಿನ್ನರು ಸುಟ್ಟೈತ್ರಿ ಅವ್ರದ್ದು, ಕ್ರೀಮ್ ಬೇಕಾಗಿತ್ತು. ಅವಾಗ ಎಲ್ಲರೂ ಏನು ಮಾಡಿದ್ರು, ಎಲ್ಲರೂ ಅವ್ರವ್ರ ಪೇರೆಂಟ್ಸ್ ನಾವು ಸ್ವಾಮಿಗಳು ಅವ್ರ ಜೊತೆ ಏನು ಸಪೋರ್ಟಿಗೆ ಬಂದಿದ್ವಿ, ಎಲ್ಲರೂ ಸೀದಾ ಹೋಗಿ ಕಿಲಿ ಹೊಡೆದ ಮ್ಯಾಗ ಅಲ್ಲಿ ಒಳಗೆ ಹೋಗಿ ಹುಡುಕ್ಯಾಡಿ ತೊಗೊಂಬಂದು ಕೊಟ್ಟಿವಿ ಸಮರ್. ಅದು ಆಲ್ಟ್ಮೆಂಟ್ ಆಯ್ತು, ಆಮೇಲೆ ಸಲೈನ್ ಆಯ್ತು, ಬಾಕ್ಸ್ ಗಟ್ಟಲೆ ತೊಗೊಂಬಂದ್ವಿ. ಆದರೆ ಹಿಂದಿಂದ ಆಮೇಲೆ ಸಿ ಎಮ್ ಮೇಡಮ್ ಅವರೊಬ್ಬರು ಮೇಡಮ್ ಇದ್ರೆ ಅವರು ಬಂದರು. ಅವರೆಲ್ಲ ಬಂದು ಇಲ್ಲಿ ಇಂತೆಲ್ಲ ಐತೆ ಅಂತಂದು ಕೂಡಲೇ ನಾವನ್ನೆಲ್ಲ ಬಾಕ್ಸ್ ಸಮೇತ ತೊಗೊಂಬಂದು ಕ್ರೀಮ್ ಅದು ಕೊಟ್ಟಿವಿ ಸಮರ. ಅವಾಗ ಹೊರಗೆ ಬರೆದು ಕೊಟ್ಟಿದ್ರಿ ಅವಾಗ ರಾತ್ರಿ ರೀ. ಆಮೇಲೆ ಯಾವಾಗ ಎಲ್ಲರೂ ಬಂದು ಹೋದು ಈಗೆಲ್ಲ ಒಂದು ಸ್ವಲ್ಪ ಏನೋ ಚಲೋ ಆಗಂತೈತಿ ರೀ. ಎಲ್ಲ ಹೆಚ್ಚಿನ ಟ್ರೀಟ್ಮೆಂಟ್ ಸಿಗಂತೈತಿ. ಯಾರೋ ಬೆಂಗಳೂರ್ಲಿಂತ್ರ ಇವ್ರು ಡಾಕ್ಟರ್ಸ್ ಬರಂತಾರಂತೆ, ಎಲ್ಲ ಚಲೋ ಮಾಡಂತಾರೆ. ಈಗ ಅವತ್ತು ರಾತ್ರಿ ಆಗಿದ್ದು ಇದಿಷ್ಟು ಸಮರ. ಅವಾಗಷ್ಟೇ ಉಗ್ರಾಣ ಆಗಿ ಇದನ್ನು ಮಾಡಿ ಎಲ್ಲರೂ ಕಿಲಿ ಹೊಡೆದು ಔಷಧ ಅದು ಆಲ್ಟಿಮೇಟ್ ತೊಗೊಂಬಂದಿದ್ವಿ ಸಮರ. ಇಲ್ಲಿ ಒಂದು ಮಾತಿದೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಮಾತಿದೆ. ಹಾಗೆ ಇಲ್ಲಿ ಸರ್ಕಾರ ಸಾಕಷ್ಟು ಒಂದು ಔಷಧಗಳ ವ್ಯವಸ್ಥೆ ಮಾಡ್ತಾ ಇದ್ರೂ ಸಹ ಇಲ್ಲಿ ಕೊಡಬೇಕಾದಂತಹ ರೋಗಿಗಳಿಗೆ ತಲುಪಿಸಬೇಕಾದಂತಹ ಸಿಬ್ಬಂದಿಯ ಕಾರ್ಯವೈಖರಿಯಿಂದಾಗಿ ಈ ರೀತಿಯ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಜೊತೆಗೆ ಆ ಒಂದು ಕಿಮ್ಸ್ ಆಸ್ಪತ್ರೆಗಿರುವಂತಹ ಒಂದು ಏನು ಒಳ್ಳೆಯ ಒಪಿನಿಯನ್ ಸಹ ಹೊರಟು ಹೋಗೋ ರೀತಿಯಲ್ಲಿ ಸಿಬ್ಬಂದಿಯ ಕಾರ್ಯವೈಖರಿ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಏನು ಈ 9 ಜನ ಏನು ಗಾಯಗೊಂಡಿದ್ದಾರೆ ಉಣಕಲ್ ಸಾಯಿನಗರದಲ್ಲಿ ನಡೆದಂಥ ಘಟನೆಯಲ್ಲಿ, ಆ 9 ಜನರಿಗೆ ಸಹ ಚಿಕಿತ್ಸೆ ಮುಂದುವರಿಸಲಾಗಿದೆ. ಆದರೆ ಆ ವಿಚಾರದಲ್ಲಿ ಏನು ಒಂದು ಕಡೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆ ಅವ್ರಿಗೆ ಅಗತ್ಯವಿರುವಂತಹ ಔಷಧನ ಕೊಡ್ತಾ ಇಲ್ಲ, ಹೊರಗಡೆ ಬರ್ಕೊಡ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಆರೋಪವಾಗಿದೆ. ಅದು ಬಾಗಲ ಹೊಡೋದು ನಾವು ಎಲ್ಲ ಅದು ತಗೊಳ್ಳುವಂಥ ಪ್ರಯತ್ನ ಮಾಡಿದ್ವಿ ರೀ ಅಯ್ಯಪ್ಪ. ಮತ್ತು ಅವ್ರಿಗೆಲ್ಲರಿಗೂ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ ರೀ. ಫಸ್ಟ್ ಟೈಮ್ ನಾವು ಬಂದಾಗ ಸಂಡೇ ದಿನ ಬಂದಾಗ ನಮಗೆ ಅವೆಲ್ಲ ಏನು ಸ್ಪೆಷಾಲಿಟಿ ಸಿಗಲಿಲ್ಲ. ಮತ್ತೆಲ್ಲನೂ ಇದು ಮಾಡಿದ್ವಿ ರೀ. ಅದಕ್ಕೆ ಸ್ವಾಮಿಗಳಿಗೆ ಆದಷ್ಟು ಚಲೋ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡಲಿ ರೀ. ಇಲ್ಲಿ ಏನು ಗಾಯಗೊಂಡವರಲ್ಲಿ ಬಹುತೇಕರು ಏನಂದರೆ ಬಡವರಾಗಿದ್ದಾರೆ, ಅಯ್ಯಪ್ಪ ಮಾಲಾಧಾರಿಗಳು. ಅಂತಹ ಸಂದರ್ಭದಲ್ಲಿ ನೀವು ಚೀಟಿ ಹೊರಗಡೆ ಬರೆದು ಕೊಟ್ಟರೆ ನಾವು ಹೇಗೆ ಅಲ್ಲಿ ಹೋಗಿ ಅದನ್ನೆಲ್ಲ ಖರೀದಿ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಮಧ್ಯರಾತ್ರಿನಲ್ಲಿ ಚೀಟಿ ಬರೆದು ಕೊಟ್ಟರೆ ನಾವು ಎಲ್ಲಿ ಹೋಗಿ ತರಬೇಕು ಅನ್ನೋ ಒಂದು ಪ್ರಶ್ನೆ ಮತ್ತೊಂದು ಕಡೆ. ಈ ಘಟನೆ ನಡಲಿಕ್ಕೂ ಸಹ ಅದೇ ಕಾರಣ. ಮಧ್ಯರಾತ್ರಿನಲ್ಲಿ ಇವರೇನು ಚೀಟಿ ಬರೆದು ಕೊಟ್ಟಿದ್ರು, ಆ ಚೀಟಿ ತೆಗೆದುಕೊಂಡು ಅಡ್ಡಾಡಿದ್ರು ಸಹ ಸಿಗದೇ ಇರುವಂಥ ಸಂದರ್ಭದಲ್ಲಿ ಆ ಒಂದು ಸಿಬ್ಬಂದಿನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಉಗ್ರಾಣದಲ್ಲಿ ಸಂಗ್ರಹ ಇದೆ, ಆದರೆ ನಮ್ಮ ಹತ್ರ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಉಗ್ರಾಣದ ಚಾವಿ ನಮ್ಮ ಹತ್ರ ಇಲ್ಲ ಅಂತ ಅಂದಂಥ ಸಂದರ್ಭದಲ್ಲಿ ಅವರ ಏನು ಸಂಬಂಧಿಕರು ಮತ್ತು ಅವರ ಏನು ಆಪ್ತರ ಏನು ಗಾಯಾಳುಗಳ ಸ್ನೇಹಿತರು ಯಾರಿದ್ರು ಅವರೆಲ್ಲರೂ ಸಹ ಆ ಒಂದು ಉಗ್ರಾಣದ ಕೀಲಿ ಮುರಿದು ಒಳನುಗ್ಗಿ ಏನಂದರೆ
ಕ್ರೀಮ್ ಜೊತೆಗೆ ಬೇರೆ ಬೇರೆ ಔಷಧ ಏನೇನು ಅಗತ್ಯ ಇತ್ತು ಆ ಔಷಧನ ತಂದು ಆ ರೋಗಿಗಳಿಗೆ ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ. ಈ ರೀತಿ ಒಂದು ರೋಗಿಗಳೇ ಈ ರೀತಿ ಒಂದು ಇಷ್ಟು ಅವ್ರ ಕಡೆಯವರು ಇಷ್ಟು ಹಾರ್ಶ್ ಆಗಿ ಬಿಹೇವ್ ಮಾಡಲಿಕ್ಕೆ ಈ ಒಂದು ಸಿಬ್ಬಂದಿಯ ಒಂದು ಕಾರ್ಯವೈಖರಿನೂ ಸಹ ಕಾರಣವಾಗಿದೆ. ಈಗ ಏನು ಇವತ್ತು ಏನು ಜಿಲ್ಲಾ ಆಸ್ಪತ್ರೆಗೆ ಇದು ಕಿಮ್ಸ್ ಆಸ್ಪತ್ರೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿ ಕೊಟ್ಟಿದ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್, DC ದಿವ್ಯಪ್ರಭು ಮೊದಲಾದ ಅವರು ಈ ಒಂದು ಕಿಮ್ಸ್ಗೆ ಭೇಟಿ ಕೊಟ್ಟು ರೋಗಿಗಳಿಗೆ ಏನು ರೋಗಿಗಳ ಆರೋಗ್ಯ ಸ್ಥಿತಿ ಪರಿಶೀಲನೆ ಮಾಡೋದ್ರ ಜೊತೆಗೆ ಅವ್ರಿಗೆ ಧೈರ್ಯ ಹೇಳುವಂತಹ ಮತ್ತು ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದರು. ನನಗೂ ಗಮನಕ್ಕೆ ಬಂತು. ನಾ ಬಂದ ತಕ್ಷಣ ಆ ವಿಚಾರವನ್ನು ಹೇಳಿದ್ದಾರೆ. ಡೈರೆಕ್ಟರ್ ಅವರಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ, ಹೇಳಿದ್ದೇವೆ ಇಂಥದ್ದು ಯಾವುದು ನೆಗ್ಲಿಜೆನ್ಸ್ ಆಗಬಾರ್ದು, ಮುಂದೆ ಆಗಬಾರ್ದು, ಯಾವತ್ತೂ ಆಗಬಾರ್ದು. ಬಟ್ ಈಗ ನಾವು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋ ಬದಲು ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ದೇವೆ. ಯಾಕೆಂದರೆ ಈಗ ನಾವು ಅದು ಬೇರೆ. ಆನಂತರ ಇಂಟರ್ನಲ್ಲಿ ಒಂದು ಎನ್ಕ್ವೈರಿ ಮಾಡಿಸ್ತೇವೆ. ಜಿಲ್ಲಾ ಸಚಿವರಿಗಾಗಲೇ ಹೇಳಿದ್ದಾರೆ, ಒಂದು ಇಂಟರ್ನಲ್ ಎನ್ಕ್ವೈರಿ ಕೂಡ ಎಲ್ಲಿ ನೆಗ್ಲಿಜೆನ್ಸ್ ಆಯಿತು, ಯಾಕಾಯಿತು ಅನ್ನೋದನ್ನು ಒಂದಿಷ್ಟು ಎನ್ಕ್ವೈರಿ ಮಾಡಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ. ಅದನ್ನು ಕೂಡ ಡೈರೆಕ್ಟರ್ ಆಫ್ ಹೆಲ್ತು ಅವರಿಗೆ ಹೇಳಿ ಮಾಡಿಸ್ತೇವೆ. ಇದೇನು ಇಲ್ಲ ಅಂತ ಹೇಳ್ತಾ ಇಲ್ಲ, ಪಾಸಿಟಿವ್ ನೋಟ್ ಕೂಡ ಇದೆ. ಈಗ ಇರ್ತಕ್ಕಂಥ ಲಾರ್ಜರ್ ಇಶ್ಯೂ ಇದೆ, ಇದ್ರ ಬಗ್ಗೆ ಅಟೆಂಡ್ ಮಾಡೋಣ. ಮುಂದೆ ನಾವು ಇದ್ದೇ ಇರ್ತೀವಿ, ಸಮಾಲೋಚನೆ ಮಾಡಿ ಏನಿಂಥ ಡಿಫ್ರೆನ್ಸಸ್ಗಳಿದ್ದಾವೆ ಅದನ್ನು ಹೆಂಗೆ ಸೆಟ್ ಮಾಡ್ಬೇಕನ್ನೋದು ಮಾಡೋಣ. ಬಟ್ ನಾನೇನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಬಟ್ ಮಾಹಿತಿನೂ ಇರಬೇಕಾಗಂದ್ರೆ 2,500 ಪೇಷಂಟ್ ಔಟ್ ಪೇಷಂಟ್ ಎವ್ರಿ ಡೇ ಇದ್ದಾರೆ. ಸೊ ಹಂಗಾಗಿ ವಿ ಶುಡ್ ಗಿವ್ ಕ್ರೆಡಿಟ್ ಟು ಕಿಮ್ಸ್ ಆಲ್ಸೋ. ಇದು ಯಾರೇ ತಪ್ಪಾಗಿದ್ದರೆ ನೀವೇನು ಹೇಳಿದಿರಿ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಈ ವೇಳೆ ಏನು ಸಂತೋಷ್ ಲಾಡ್ ಬಳಿ ಕಣ್ಣೀರು ಹಾಕಿದಂತಹ ರೋಗಿಗಳ ಏನು ಗಾಯಾಳುಗಳ ಕುಟುಂಬಸ್ಥರು ನಮ್ಗೆ ಹೇಗಾದರೂ ಮಾಡಿ ನಮ್ಮವ್ರನ್ನ ಬದುಕಿಸಿಕೊಡ್ರಿ ಅನ್ನೋ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಮತ್ತು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಆ ರೀತಿಯ ಒಂದು ಚಿಕಿತ್ಸೆಗೆ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ಕಣ್ಣೀರು ಹಾಕುವ ಮೂಲಕ ಅವರು ಮನವಿ ಮಾಡಿದ್ದಾರೆ. ಇದಕ್ಕೆ ಸ್ಪಂದಿಸಿರುವಂತಹ ಲಾಡ್ ಅವರು ಸಹ ನಾವು ಏನು ಇಲ್ಲಿ ಒಂದು ವೇಳೆ ಆ ರೀತಿಯ ವೈದ್ಯರು ಸಿಕ್ಕಿಲ್ಲ ಅಂದರೆ ಬೇರೆ ಕಡೆಯಿಂದ ಆದರೂ ಸಹ ವೈದ್ಯರನ್ನು ಕರೆಸಿಬಿಟ್ಟು ನಾವು ಚಿಕಿತ್ಸೆ ಕೊಡಿಸುವಂಥ ಕೆಲಸ ಮಾಡ್ತೀವಿ, ಜೊತೆಗೆ ಗಾಯಾಳುಗಳನ್ನ ಬದುಕಿಸ್ಕೊಳ್ಳುವಂಥ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಲಾಡ್ ಹೇಳಿದ್ದಾರೆ. ನಾವು ಒಳ್ಳೇದು ಮಾಡಲಿಲ್ಲ, ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ. ನಮಗೆ ದೇವ್ರು ಒಳ್ಳೇದು ಮಾಡ್ಬೋದ ಸ್ವಾಮಿ? ಯಾಕೆ ಅನುಮಾನ ಇಟ್ಕೊಂತೀರಿ? ಹೇಳ್ದಾದ್ಮೇಲೆ ಅಗಲ 17 ಹೇಳ್ಬಾರ್ದು. ತಾಯಿ ನಿನ್ನ ಹೇಳ್ಬೇಡಮ್ಮ, ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಪ್ರಾಮಾಣಿಕ ಹೋಗ್ಬೇಕು, ಆಯ್ತಮ್ಮ? ಮಾಡ್ತೀನಮ್ಮ. ಇನ್ನು ಯಾರು ಬೇಕು ಅವ್ರನ್ನ ಕರೆಸ್ತೀವಿ. ಮಾತಾಯಿ ಬಾಂಬೆ ಕರ್ಸೋಣ, ಡೆಲ್ಲಿಯಿಂದ ಡೆಲ್ಲಿ ಕರ್ಸೋಣ, ಆಯ್ತು? ರಾತ್ರೋರಾತ್ರಿ ಉಗ್ರಾಣದ ಕೀಲಿ ಒಡೆದು ಒಳನುಗ್ಗಿ ಔಷಧ ತಂದ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ ಅನ್ನೋ ಒಂದು ಮಾತನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ರೀತಿ ಒಂದು ಘಟನೆ ನಡಿಬಾರ್ದಾಗಿತ್ತು. ಒಂದು ಏನು ಸರ್ಕಾರ ಒಂದು ಔಷಧ ಕೊಡೋದೇ ರೋಗಿಗಳಿಗೆ ಕೊಡ್ಲಿಕ್ಕೆ ಅಂತೇಳಿ ಈ ರೀತಿ ಅದನ್ನು ಹೈಡ್ ಮಾಡಿ ಎಲ್ಲೋ ಒಂದು ಕಡೆ ಇಟ್ಟು ಅಗತ್ಯ ಇರುವಂಥ ಸಂದರ್ಭದಲ್ಲಿ ಬಳಕೆ ಆಗದೇ ಇದ್ದರೆ ಅದು ಕೊಟ್ಟೂ ನಿರರ್ಥಕ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆಂತರಿಕ ತನಿಖೆ ಮಾಡಿಸ್ತೀವಿ. ಇಲಾಖೆಯಿಂದಲೇ ಒಂದು ಆಂತರಿಕ ತನಿಖೆ ಮಾಡಿಸುವ ಮೂಲಕ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ. ಒಟ್ಟಾರೆ ಏನು ಕಿಮ್ಸ್ನಲ್ಲಿ ನಡೆದಂತಹ ಬೆಳವಣಿಗೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಲ್ಲದೆ ಏನು ಆ ಮಧ್ಯರಾತ್ರಿ ನುಗ್ಗಿ ಏನು ಒಳಗಡೆ ನುಗ್ಗಿ ಔಷಧ ತರುವಂತಹ ಕೀಲಿ ಹೊಡೆದು ಔಷಧ ತರುವಂತಹ ವಿಡಿಯೋ ಸಹ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗ್ತಾ ಇದೆ. ಆ ವೈರಲ್ ಆದ ವಿಡಿಯೋಗೆ ಸಾಕಷ್ಟು ಕಾಮೆಂಟ್ಸ್ ಸಹ ಬರ್ತಾ ಇದೆ. ಈ ರೀತಿಯ ಒಂದು ಕಿಮ್ಸ್ ಕಾರ್ಯವೈಖರಿನ ಸಾರ್ವಜನಿಕರು ಅಂದರೆ ಬೇರೆ ಬೇರೆ ಭಾಗದಲ್ಲಿರುವಂತಹ ಜನರು ಸಹ ಒಂದು ಕಿಮ್ಸ್ ಕಾರ್ಯವೈಖರಿಗೆ ಕಿಡಿಕಾರ್ತಾ ಇದ್ದಾರೆ. ಇನ್ನು ಮುಂದಾದರೂ ಸಹ ಕಿಮ್ಸ್ ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿ ಒಂದು ರೀತಿಯಲ್ಲಿ ರೋಗಿಗಳ ಜೊತೆ ಮತ್ತು ಅವರಿಗೆ ಚಿಕಿತ್ಸೆ ಕೊಡೋ ವಿಚಾರ ಇರ್ಬೋದು, ಔಷಧ ಕೊಡೋ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಸಹ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಮತ್ತು ಸೌಜನ್ಯದಿಂದ ವರ್ತಿಸುವಂತಹ ಕೆಲಸ ಕಿಮ್ಸ್ ಸಿಬ್ಬಂದಿಯಿಂದ ಆಗಬೇಕಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.